ನಮಸ್ತೆ ವೀಕ್ಷಕರೇ, ಈ ದಿನದ ಪ್ರಮುಖ ಸುದ್ದಿ. ಶಿವಗಂಗೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿರುವ ಚೇತನಾ ನಾಗೇಶ್ ನಾಯಕ್ ರವರು ಗುರುವಾರದಂದು ಅಧಿಕಾರ ಸ್ವೀಕರಿಸಿದ್ದರು. ಶಿವಗಂಗೆ ಗ್ರಾಮದ ಶಿವಗಂಗೆಯವರಾಗಿದ್ದು ನಾನು 14ನೇ ತಾರೀಕು ಗ್ರಾಮ ಪಂಚಾಯತಿಲಿ ಅಧ್ಯಕ್ಷ ಚುನಾವಣೆಗೆ ನಾನು ಜಯಶೀಲರಾಗಿದ್ದೀನಿ. ನಾವು 17 ಜನ ಮೆಂಬರ್ ಇದ್ದು ಅದರಲ್ಲಿ 11 ಮತಗಳಿಂದ ನನ್ನ ಜಯಗೊಳಿಸಿದರೆ ನನಗೆ ಓಟ್ ಹಾಕಿದಂಥ ನನ್ನ 11 ಜನ ಚಿರಋಣಿಯಾಗಿರುತ್ತೇನೆ. ಮತ್ತು ನನ್ನ ಈ ಜಯಕ್ಕೆ ಕಾರಣವಾದಂತಹ ತೀರ್ಥ ಪ್ರಸಾದ್ ಅಣ್ಣವರು ಎಡೆಹಳ್ಳಿ, ಜಗದೀಶ್ ಚೌಧರಿ ಅಣ್ಣವರು, ಆಮೇಲೆ NDA ಮಲ್ಲಣ್ಣವರು ಮತ್ತು ಇನ್ನು ಕುಮಾರಸ್ವಾಮಿಯವರು, ಜಯಣ್ಣಯವರು, ಮಾಚಿನಹಳ್ಳಿ ಕುಮಾರಣ್ಣನವರು, ಪರಮಣ್ಣಯ್ಯನವರು, ಇನ್ನು ಮೋಹನ್ ಕುಮಾರಣ್ಣವರು, BPS ಶ್ರೀನಿವಾಸಣ್ಣನವರು. ಹೇಳೋದಕ್ಕೆ ತುಂಬ ಹೆಸರುಗಳಿದೆ. 9th ಪಿಲ್ಲರ್ ಮೇಡಮ್ ಚೌಧರಿ ಅವ್ರನ್ನ ಬಿಟ್ಬಿಟ್ಟಿದ್ದೀರಲ್ಲ, ಹೇಳಿದೆ. ತೀರ್ಥ ಪ್ರಸಾದ್ ಅಣ್ಣನವರು, ಜಗದೀಶ್ ಚೌಧರಿ ಅವರು, ಇವರೆಲ್ಲರೂ ಸೇರಿ ನಮಗೆ ನಮ್ಮ ಪಂಚಾಯತಿ ಮೆಂಬರ್ಗಳಾದಂಥ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಮಲ್ಲಣ್ಣನವರು, ನಮ್ಮ ಪರಮೇಶಣ್ಣವರು, ಮೋಹನ್ ಕುಮಾರಣ್ಣ, ನಮಗೆ ಶ್ರೀನಿವಾಸಣ್ಣ, ಮತ್ತು ನಮ್ಮ ಪ್ರಭಣ್ಣವರು, ಶಿವಗಂಗೆ ಸುರೇಶಪ್ಪನವರು, ಎಲ್ಲ ನನ್ನ ಪ್ರೀತಿ. ಇವತ್ತು ಏನು ನಾನು ವಾಲ್ಮೀಕಿ ಜನಾಂಗದಲ್ಲಿ ಹುಟ್ಟಿ ಇವತ್ತು ಜನರಲ್ ಬಂದರೂ ಸಹ ನನ್ನ ಜನಾಂಗವನ್ನು ಇವತ್ತು ಸ್ವಲ್ಪ ದಿನದ ಮಟ್ಟಿಗೆ ಅಧ್ಯಕ್ಷರಿಟ್ಟು ಮಾಡಿರ್ತಕ್ಕಂಥ ಅವರು ಯಾವ ದಾರಿಯಲ್ಲಿ ಹೇಳ್ತಾರೋ ಆ ದಾರಿಯಲ್ಲಿ ನಾನು ಮುಂದುವರಿಯುತ್ತೇನೆ. ಹಾಗೂ ನನ್ನ ಊರಿನ ಜನಕ್ಕೆ ಹಿಂದೆ ಗೆದ್ದು 4.5 ವರ್ಷ ಆಗೈತೆ. 4.5 ವರ್ಷದಲ್ಲಿ ನನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರು ಕಡು ಬಡವರಿಗೆ ಎಲ್ಲರಿಗೂ ಸಹ ನಾನು ಅವ್ರಿಗೆ ನಮ್ಮ ಪಂಚಾಯತಿ ವತಿಯಿಂದ ಕಡು ಬಡವರಿಗೆಲ್ಲ ಜಾಗವನ್ನು ನಮ್ಮ ಮೆಂಬರ್ಗಳೆಲ್ಲ ಸೇರಿಸಿ ನನ್ನ ಸದಸ್ಯರುಗಳು ಎಲ್ಲ ನಮಗೆ ಇವತ್ತು ಏನು ನನ್ನ ಅಧ್ಯಕ್ಷರು ಮಾಡೋರು ನನ್ನ ನೆನಪಿನ ಅವ್ರಿಗೆಲ್ಲ ನಾನು ಆಭಾರಿಯಾಗಿರ್ತೇನೆ. ಆಮೇಲೆ ಊರಿಗೆಲ್ಲ ನೀರು ಮತ್ತು ಲೈಟಿಂಗ್ಸು, ಚರಂಡಿ ಕ್ಲೀನು ಇವೆಲ್ಲ ನಾನು ಇಲ್ಲಿನವರೆಗೂ ನಮ್ಮ ಪಂಚಾಯತಿ ನಿರ್ಮಾಣದಲ್ಲಿ 11 ಮತಗಳನ್ನ ತಂದು ಚೇತನಾ ನಾಗೇಶ್ ನಾಯಕ್ ಹೊರಬಾಗೊಂಡ್ರು. ಆದರೂ ಚೆನ್ನಾಗಿ ಎಲೆಕ್ಷನ್ ಆಯಿತು. ಅವತ್ತು 6 ದಿವಸದಿಂದ ಇವತ್ತು ಪದಗ್ರಹಣ ಮಾಡ್ತಾ ಇದ್ದಾರೆ. ಎಲ್ಲ ಸದಸ್ಯರುಗಳು ಮತ್ತು ನಮ್ಮ NDA ಮೈತ್ರಿಕೂಟ ಎಲ್ಲ ಲೀಡರ್ಸ್ ಏನಿದ್ದಾರೆ ಎಲ್ಲರೂ ಕೂಡ ಸಹಕಾರ ತಗೊಂಡು ಅಲ್ಪ ದಿನದಲ್ಲಿ ಅಂದರೆ ನಾವು ಕೊಟ್ಟ ಮಾತಂತೆ ನಡ್ಕೊಂಡು ಹೋಗಬೇಕಾಗಿದ್ದು ಮತ್ತು ಜನಗಳಿಗೆ ಮೆಸೇಜ್ ಹೋಗಬೇಕಾಗಿದೆ. ಕೊಟ್ಟ ಮಾತಂತೆ ಉಳಿಸ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಮೆಸೇಜು. ಮತ್ತು ನಾವು ಮುಂದೆ ಚುನಾವಣೆಗಳು ಮಾಡಬೇಕಾದ್ರೂ ಜನ ನಮ್ಮ ಗುಂಪಲ್ಲಿ ಇದ್ದರೆ ಅಧಿಕಾರನ ಹಸ್ತಾಂತರ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಅವರಲ್ಲಿ ಬರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಶ್ರಮ ವಹಿಸಿ ಕೊಟ್ಟ ಮಾತಂತೆ ಅಧಿಕಾರಿಗಳನ್ನ ಹಂಚಿಕೆ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಅಷ್ಟೇ ಇನ್ನು ಮುಂದಿನ ಅವಕಾಶಗಳು ಇನ್ನೂ ಯಾರಿಗೆ ಮಾತು ಕೊಟ್ಟಿದ್ದೀವೋ ಅವ್ರಿಗೂ ಕೂಡ ಇನ್ನೊಮ್ಮೆ ಮಾಡಬೇಕಾಗ್ತದೆ. ಆ ಅವಧಿಗಳನ್ನ ನಾವು ಪೂರೈಸ್ತೀವಿ. ಇರೋದು ಇನ್ನೊಂದು 3 ತಿಂಗಳಲ್ಲಿ 4 ತಿಂಗಳಲ್ಲಿ ಇನ್ನೊಬ್ರಿಗೆ ಕೊಡಬೇಕಾಗತ್ತೆ. ಅದನ್ನು ಕೂಡ ನಾವು ಪ್ರಯತ್ನ ಮಾಡಿ ಅವ್ರನ್ನೇ ಮಾಡಬೇಕು ಅಂತ ಅನಿವಾರ್ಯವಾಗಿ ಆಗಬೇಕಾದಂಥ ಸನ್ನಿವೇಶ ಬಂತು. ಅದಕ್ಕೆ ಈ ಚುನಾವಣೆ ನಡೆಯೋದಕ್ಕೆ ಕೆಲವು ಕಾರಣಗಳು ಇದ್ದೇವೆ. ನಾವು ಎಲ್ಲರಿಗೂ ಅಧಿಕಾರಗಳು ಸಿಗಬೇಕು, ಕ್ಯಾಟಗರಿಗಳು ಬರೋದು ಕಡಿಮೆ, ಅತಿ ಕಡಿಮೆ. ಆ ಅವಧಿನಲ್ಲಿ ಎಲ್ಲರೂ ಅಧಿಕಾರವನ್ನು ಅನುಭವಿಸ್ಲಿ ಅನ್ನತಕ್ಕಂಥದ್ದು ನಮ್ಮ ಭಾವನೆ ಇತ್ತು. ಅದಕ್ಕೆ ನಾವು ಜಾತಿ ಮತ ಯಾವುದನ್ನು ತೋರಿಸ್ತಿಲ್ಲ. ಅವರು ನಾಯಕ ಜನಾಂಗದಲ್ಲಿ ಎಷ್ಟಿಗೆ ಬರದೇ ಇದ್ರು ನಾವು ಜನರಲ್ಲೇ ಮಾಡಬೇಕಂತಲೇ ಉದ್ದೇಶ ಇಟ್ಕೊಂಡೆ ನಾವೇ ಮಾಡಿದ್ವಿ. ಅವರು ಮೂಲವಾಗಿ ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡು ನನ್ನನ್ನು ಅಧ್ಯಕ್ಷರು ಮಾಡಿ ಅಂತ ಕೇಳ್ಕೊಂಡ್ರು ಯಾರೂ ಅವ್ರಿಗೆ ಬೆಲೆ ಕೊಡಲಿಲ್ಲ. ಬೆಲೆ ಕೊಡದಿಲ್ದಾಗ ನಾವು ಕೈ ಬಿಡೋಕ್ಕಾಗಲ್ಲ. ಯಾಕೆಂದರೆ ನಮ್ಮಲ್ಲಿ ಭೇದ ಭಾವ ಇಲ್ಲ. ಎಲ್ಲರೂ ಅಧಿಕಾರವನ್ನು ಹಸ್ತಾಂತರ ಮಾಡ್ಕೊಂಡು ನಮ್ಮ ಜೊತೆಯಲ್ಲೇ ಇದ್ದಾನೆ. ಮೊದಲಿಂದಲೂ ಅವರಿಬ್ಬರು ನಮ್ಮ ಜೊತೆಲಿದ್ದರು. ನಮ್ಮನ್ನು ಅಧ್ಯಕ್ಷರು ಮಾಡೋಕ್ಕೆ ಪಣ ತಟ್ಟರು, ಮತ್ತು ಸಂತೋಷನ್ ಮಾಡೋದಕ್ಕೂ ಪಣ ತಟ್ಟು ನಿಂತಿದ್ರು. ಇವತ್ತು ಕೂಡ ಅವರು ಬೇರೆಯವ್ರಿಗೆ ಬಿಟ್ಕೊಡ್ಬೇಕಾಗಿತ್ತು. ನಾವೇ ಕೂಡ ಅವನಿಗೆ ಇನ್ನೊಂದು ಅವಧಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಇವ್ರಿಗೆ ಮಾಡಬೇಕು ಅಂತ ನಾವು ಉದ್ದೇಶವಾಗಿ ನಾವೆಲ್ಲನೂ ಜೊತೆಯಾಗಿ ಇವತ್ತು 11 ಜನ ಸದಸ್ಯರುಗಳು ಒಮ್ಮತವಾಗಿ ಓಟನ್ನು ಹಾಕಿ ಇವತ್ತು ಅವ್ರನ್ನ ಅಧ್ಯಕ್ಷರು ಮಾಡಿದ್ದೀವಿ. ಅವರು ಕೂಡ ಯಾವುದೇ ನಿರ್ಧಾರ ಇಲ್ಲದೆ ಅವರು ಯಾವ ಕಡೆನೂ ಹೋಗಲ್ಲ ಇವತ್ತು. ಯಾಕೆಂದರೆ ನಾವು ಇವತ್ತು ಪಟ್ಟ ಶ್ರಮ
ಎಲ್ಲನೂ ಅವ್ರಿಗೂ ಗೊತ್ತಿದೆ. ಅವನು ಅಧ್ಯಕ್ಷ ಆಗ್ಬೇಕಾದ್ರೆ ಎಷ್ಟು ಶ್ರಮ ಪಡಬೇಕಂತ ಅವ್ರಿಗೂ ಗೊತ್ತಿದೆ. ನಾವು ಎಲ್ಲರಿಗೂ ಒಂದು ಅವಕಾಶ ಕೊಡೋಣ ಅಂತಲೇ ಇದ್ದು, ಅವಕಾಶಗಳನ್ನು ತಿರಸ್ಕರಿಸಿ ಇವತ್ತು ನಾಮಿನೇಷನ್ ಮಾಡಿದ್ದಾರೆ. ನಾವು ಇನ್ನೂ ಇಬ್ಬರನ್ನ ಮಾಡಿಬಿಟ್ಟು ನಾವು ಎಲ್ಲರಿಗೂ ಅಧಿಕಾರ ಕೊಡೋಣ ಅಂತಲೇ ಇದ್ದು, ಅದಕ್ಕೆ ತಿರಸ್ಕಾರ ಮಾಡಿದ್ರು. ತಿರಸ್ಕಾರ ಮಾಡೇನೆ ಇವತ್ತು ಅಪ್ಲಿಕೇಶನ್ ಹಾಕಿರು. ಅಪ್ಲಿಕೇಶನ್ ಹಾಕಿದ್ದಕ್ಕೆ ಒಳ್ಳೇದಕ್ಕೆ ಎಲ್ಲಿ ಬೆಲೆ ಸಿಗಬೇಕು ಅಲ್ಲಿ ಸಿಕ್ಕಿದೆ. ಆ ಜನನೂ ಅಷ್ಟೇ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಆ ಎಮ್ಮನೂ ಕೂಡ ಒಂದು ಮರಿಯಮ್ಮ ತಾಯಿ ಇದ್ದಂಗೆ ನಮಗೆ. ಮರಿಯಮ್ಮ ಅಂತ ನಾವು ಅವತ್ತೇ ನನ್ನ ಎಲೆಕ್ಷನಲ್ಲಿ ಘೋಷಣೆ ಮಾಡಿದ್ವಿ. ಒಂದು ಹುಡುಗಿರಮ್ಮ ಇತ್ತು, ಒಂದು ಮರಿಯಮ್ಮ, ಎರಡೂ ನನಗೆ ಏನು ಸಾಥ್ ಕೊಟ್ಟರೋ ಇವತ್ತು ಅವರನ್ನು ನಾವು ನಾನಿರೋವರೆಗೂ ಅವ್ರನ್ನ ಒಂದು ಪಕ್ಕಿನಲ್ಲಿ ಮಡಿಕೊಂಡೇ ಇರಬೇಕಾಗುತ್ತೆ. ಅಂತ ಒಂದು ನನ್ನ ಅವತ್ತಿನ ಒಂದು ಸನ್ನಿವೇಶ ಮಾಧ್ಯಮದವ್ರಿಗೆ ಚೆನ್ನಾಗೇ ಗೊತ್ತಿದೆ. ಅವತ್ತಿನ ಸನ್ನಿವೇಶಕ್ಕೆ ಅವರಿಬ್ಬರು ಸಾಥ್ ಕೊಡಲಿಲ್ಲ ಅಂದಿದ್ರೆ ನಾನು ಅಧ್ಯಕ್ಷ ಆಗತ್ತಿರಲಿಲ್ಲ. ಅಂಥದ್ರಲ್ಲೂ ನಾನು ಇವತ್ತು ಅಧ್ಯಕ್ಷ ಆಗಿದ್ದೀನಿ. ಅವತ್ತು ಅವ್ರಿಗೆ ನಾವು ಇವತ್ತು ಮಾಡಿದ್ದೀವಿ ಅಂದರೆ ಅದು ನಮ್ಮದೇನು ಅಳಿಲು ಸೇವೆ. ಅವ್ರು ಅವ್ರು ಮಾಡಿರ್ತಕ್ಕಂಥ ತ್ಯಾಗದ ಮುಂದೆ ನಂದು ಎಳ್ಳಷ್ಟು ಇಲ್ಲ. ಅಂಥ ಒಂದು ತ್ಯಾಗವನ್ನು ನಾನು ಇವತ್ತು ಅವ್ರು ಮಾಡಿದ್ದು ಇವತ್ತು ನಾವು ಅದನ್ನು ಋಣ ತೀರಿಸಿದ್ದೀವಿ. ಇನ್ನು ಮುಂದೆ ಅವಕಾಶ ಇನ್ನೊಬ್ಬರಿಗೆ ನಾವು ಮಾಡ್ತೀವಿ, ಅದೇ ಥರನೇ ಮಾಡ್ತೀವಿ ಅಂತ ಸರ್. ನಾಗೇಶ್ ನಾಯ್ಕ ಅವರು ಅಂತಂದ್ರೆ ಶಿವಗಂಗೆಯಲ್ಲಿ ಒಳ್ಳೆ ಸಂಘಟನೆ ಇದೆ. ಈಗ ಮೈತ್ರಿ ಪಕ್ಷದ ಕೂಡ ಅವರು ಸೇರ್ಪಡೆ ಆಗ್ತಿದ್ದಾರೆ. ಇದ್ರ ಬಗ್ಗೆ ಈಗ ಒಂದು ಪಕ್ಷದಲ್ಲಿ ಅವರು ತಿರಸ್ಕಾರ ಮಾಡಿ ನಿನ್ನ ನಾಯಕರನ್ನ ಮಾಡೋದೇ ಇಲ್ಲ ಅಂತ ಬಂದಾಗ ಅವನು ಅಲ್ಲಿ ಇರೋದಕ್ಕೆ ಅವಕಾಶ ಇಲ್ಲ. ಎಲ್ಲಿ ಸಮಾನತೆ ಸಿಗುತ್ತೆ, ಎಲ್ಲಿ ಅಧಿಕಾರ ಹಸ್ತಾಂತರ ಮಾಡ್ತಾರೆ, ಆ ಜನಗಳಿಗೆ ಎಲ್ಲಿ ಎಲ್ಲರಿಗೂ ಒಂದು ಅಧಿಕಾರಗಳನ್ನ ಬಿಟ್ಕೊಡ್ತಾರೆ, ಆ ಮಾತಿನ ಮೇಲೆ ನಿಲ್ತಾರೆ, ಅದನ್ನ ಅವರು ಯತ್ನೆ ಮಾಡಬೇಕಾಗತ್ತಲ್ವಾ. ಅದನ್ನ ನಾವು ಮಾಡಿದ್ದೀವಿ, ತೋರಿಸಿದ್ದೀವಿ. ಇವತ್ತು ಅವ್ರಿಗೆ ಬರೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರೇ ನಿರ್ಧಾರ ತಗೊಂಡು ನಮ್ಮ ಜೊತೆನಲ್ಲಿ ಇರ್ತೀನಿ ಅಂತ ಈಗ ಅಲ್ಲಿ ಒಪ್ಕೊಂಡಿದ್ದಾನೆ. ನಿಮ್ಮ ಮುಂದೆ ಹೇಳಿದ್ದಾನೆ, ಈಗ ಒಪ್ಕೊಂಡು ನಾವು ಇರ್ತೀವಿ ಅವ್ರ ಜೊತೆನಲ್ಲಿ ಅಂತ. ನಾವು ಕೂಡ ಅವ್ರು ನಂಗೆ ಬೆಳೆಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಸರ್ ಹೇಳಿ. ಭಾಳ ಒಂದು ವಿಜೃಂಭಣೆಯಾಗಿ ವಿಶೇಷವಾಗಿ ಶಿವಗಂಗೆ ಪಂಚಾಯಿತಿಯ ನೂತನ ಅಧ್ಯಕ್ಷನಿಯಾಗಿ ಶ್ರೀಮತಿ ಚೇತನ ನಾಗೇಶ್ವರ ಧರ್ಮಪತಿಯವರು ಆರ್ಸ್ ಬಂದದ್ದು ಎಲ್ಲರಿಗೂ ಇದರಿಂದ ನಮ್ಮ ಈ ಭಾಗದ ಎಲ್ಲ ಮುಖಂಡರ ಒಂದು ಶ್ರದ್ಧೆ, ಒಂದು ಭಕ್ತಿ, ಪ್ರೀತಿ, ವಿಶ್ವಾಸದಿಂದ ಇವತ್ತು ನಮ್ಮ NDA ಪಕ್ಷದಿಂದ, ಮೈತ್ರಿ ಪಕ್ಷದಿಂದ ಇವತ್ತು ಅಧ್ಯಕ್ಷರಾಗಿದ್ದಾರೆ. ಭಾಳ ಒಂದು ಸಂತೋಷ ಆಯಿತು. ಅಕ್ಕನವರು ಕೂಡ ತಿಳಿದವರಾಗಿರ್ತಾರೆ. ಹಾಗಾಗಿ ಈ ಪಂಚಾಯಿತಿಯಲ್ಲಿ ಒಳ್ಳೊಳ್ಳೆಯ ಕೆಲಸ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಅವರು ಕೂಡ ಮಾಡ್ತಾರೆ. ಅವರ ಯಜಮಾನರಾದ ನಾಗೇಶ್ ಅವರು ಎಲ್ಲರೂ ಕೂಡ ಇಲ್ಲಿ ನಮ್ಮ ಜಯಣ್ಣವರು ಇರ್ಬೋದು, ಪ್ರಮಣ್ಣ ಅವರು ಇರ್ಬೋದು, ಮರಿಯಪ್ಪ ಅವರು ಇರ್ಬೋದು, ನಮ್ಮ ಸಿದ್ದರಾಜು ಇರ್ಬೋದು, ನಮ್ಮ ಮೋಹನ್ ಕುಮಾರ್ ಇರ್ಬೋದು, ನಮ್ಮ ಜಗದೀಶ್ ಚೌಧರಿ ಅವರು, ಮಲ್ಲನೆ ಅವರು, ತೀರ್ಥಪ್ರಸಾದ್ ಅವರು ಭಾಳ ಮುಖ್ಯ. ಅದನ್ನು ವಿಶೇಷವಾಗಿ ಭಾಳ ಅದ್ರ ಬಗ್ಗೆ ಒಂದು ಆಸಕ್ತಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಧನ್ಯವಾದಗಳು. ಈ ಭಾಗದ ಎಲ್ಲ ಮುಖಂಡರುಗಳು, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳು ಮತ್ತು ಅಕ್ಕನವರಾದಂಥ ಶ್ರೀಮತಿ ಚೇತನ ಅವರು ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಿ ಈ ಪಂಚಾಯಿತಿಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಡಲಿ ಅಂತ ಹೇಳ್ಬಿಟ್ಟು ಆಶಿಸಿ ನಾನು